ನೀವು ಶಾಕ್ ಆಗಬೇಕು. ಆ ಥರ ವಿಷಯಗಳು ಇರ್ತಾವೆ ಮುಂದೆ. ಪ್ರಾಬ್ಲಮ್ಸ್ ನೀವರ ಒಂದು ಸ್ವಲ್ಪ ಜನ ಅರ್ಥ ಮಾಡ್ಕೊಳಕದಿರಲ್ಲ, ಅಷ್ಟೇ ಖುಷಿ, ಅಷ್ಟೇ ಸಾಕು. ಆದ್ರೆ ಮುಂದೆ ಬರೋ ವಿಷಯ ಕೇಳಂತೂ ನೀವು ಶಾಕ್ ಆಗ್ತೀರಿ, ಖುಷಿ ಆಗ್ತೀರಿ. ದುಡ್ಡು ಜಾಸ್ತಿ ಆಗಿರ್ಬೇಕು ಅದಕ್ಕೆ ಬಿಟ್ಟಾರ, ಸೊಕ್ಕ ಜಾಸ್ತಿ ಆಗಿರ್ಬೇಕು ಅದಕ್ಕೆ ಬಿಟ್ಟು ನೋಡ್ರಿ ಸಣ್ಣ ಸಣ್ಣ ಕೈ ಬಿಟ್ಟು ದಣ್ಣ ಬಿದ್ದು ಬಿಡ್ತಾನ. ನೋಡ್ರಿ ಹೆಂಗ್ ಕಾಣಕತ್ತ, ಹೆಂಗಿತ್ತವ ಗೋವಾ 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 ಬಗ್ಗೆ ಮಾತಾಡ್ತಾಳ ಈಗ ಒಂದ್ಸಲ. ಬೆಂಗಳೂರು ನೋಡ್ಬೇಕಂತ ಆಸೆ ಐತ್ ನನ್ ಮೊದಲ. ಬೆಂಗಳೂರು ನೋಡಿ ಅದ್ಲೇ ಸಂಸಾರ ಮಾಡಕತ್ತೀವಿ. ಮಸ್ತ್ ದಿನ ಹೋಗಂದ್ರೆ ಹೋಗಂತೇನು ಕಮೆಂಟ್ ಆಗಾಕತ್ತಿದ್ರಿ ಇಲ್ಲೇ ಸೆಟ್ಲ್ ಆಗ್ಬಿಡ್ರಿ ಅಂತ. ನಮಗೆ ಇಲ್ಲೇ ಸೆಟ್ಲ್ ಆಗಿ ಬಿಡೋಕೆ ನಾವು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಏನೋ ಒಂಥರ ಆಗತೈತಿ ಈ ಥರ ವೆಲ್ಕಮ್ ಮಾಡಕ್ಕೆ. ನಮಗೆ ಭಾಳ ದಿನ ಆಯ್ತು, ಏನೋ ಹೊಸ್ದಾಗಿ ಫೀಲ್ ಕೊಡಾಗತೈತಿ. ಮಾತಾಡೋಣ ಈಗ. ಈ ಬ್ಲಾಗಿಗೆ ಹೆಂಗೆ ಇದು ಕನೆಕ್ಟ್ ಆಗಿಬಿಟ್ಟಿವಿ ಅಂದ್ರೆ ನಾವು ಇದು ಇಷ್ಟು ದಿನ ಒಂದು ವಾರ ಏನೋ ಬಿಟ್ಟಿಲ್ಲ. ಒಂದು ವಾರ ಬಿಟ್ಟಿಲ್ಲ ಅಂದ್ರೆ ನಮಗೆ ಆಯ್ತಾನೋ ಇಷ್ಟೇ ಜೀವನನೇ ಮುಗಿತಾನ ಅಂತ ಆ ಥರ ಫೀಲ್ ಆಗಿಬಿಟ್ಟೈತಿ. ಏನೂ ಮಾಡೋಕ್ಕಾಗತ್ತಿಲ್ಲ ಆ ಥರ. ಒಂದು ವಾರ ಆಯಿತು ಬ್ಲಾಗ್ ಬಿಟ್ಟಿಲ್ಲ. ನಾವು ಬೆಂಗಳೂರಿಗೆ ಬಂದು ಮತ್ತು ಮೂರು ದಿನ ಆಯಿತು ವಿಡಿಯೋ ಮಾಡಿಲ್ಲ. ಇಲ್ಲಿ ಊರಿಗೆ ಬಂದರೂ ವಿಡಿಯೋ ಮಾಡಿಲ್ಲ. ಅಲ್ಲಿ ಗೋವಾ ಒಳಗೆ ಒಂದು 4 ದಿನ ಹಿಂಗೆ ವಿಡಿಯೋ ಮಾಡಿಲ್ಲ. ಒಂದು ವಾರ ವಿಡಿಯೋ ಮಾಡಿಲ್ಲ. ಒಂದು ವಾರ ಹೆಂಗದೀವಿ ವಿಡಿಯೋ ಮಾಡಲಾರ್ದ ಅಂತ ನಮಗೆ ಗೊತ್ತು. ಭಾಳ ಜನ ಮಿಸ್ ಮಾಡ್ಕೊಂಡಿರಿ. ಆರವನ್ನಂತೂ ಭಾಳ ಜನ ಮಿಸ್ ಮಾಡ್ಕೊಂಡಿರಿ. ಆರವನ್ನ ತೋರಿಸ್ತೀವಿ, ಆರವನ್ನ ಮಾತಾಡಕತ್ತೀರಿ. ಅದಕ್ಕೂ ಮುಂಚೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳ್ತೀರಿ. ಒಂದು ಸ್ವಲ್ಪ ಇದ್ದು ಏನೋ ನಿಮ್ಗೆ ಯಾಕೆ ವಿಡಿಯೋ ಮಾಡ್ತೀರಿ ಕೇಳ್ತೀರಿ ಅಂತಾನ ಹೇಳವಲ್ಲ ಅಂತ ಬೇಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮುಂದೆ ಎಲ್ಲನೂ ಶೇರ್ ಮಾಡ್ಕೊಂಡಿರ್ತೀವಿ ನಾವು. ಫಸ್ಟ್ ತಮ್ನಿಲ್ ನೋಡಿರ್ತೀರಿ, ತಮ್ನಿಲ್ ಬಗ್ಗೆ ಮಾತಾಡೋಮು. ದೀಪಾ ತವ್ರ ಮನೆಗೆ ಹೊಂಟಾಳ. ಎಲ್ಲನೂ ಶೇರ್ ಮಾಡ್ಕೋತೀವಿ ನಿಮ್ಮ ಮುಂದೆ. ಕೆಲವೊಂದನ್ನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಬಿಟ್ಟಿದ್ದು ಎಲ್ಲ ಪರ್ಸ್ನಲ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಒಂದು ವಾರ ಲಾಗ್ ಬಿಟ್ಟಿಲ್ಲ. ಒಂದು ಸ್ವಲ್ಪ ನಮ್ದು ಏನೋ ನಡೆಯಾಗತ್ತಿತ್ತು. ಅದಕ್ಕೆ ನಾವು ಒಂದು ಸ್ವಲ್ಪ ಬ್ಯುಸಿ ಇದ್ವಿ. ನಮಗೂ ಟೈಮ್ ತೆಗೆದು ಹೆಂಗಾರ ಮಾಡ್ಬೇಕಂತಿದ್ವಿ. ಆದರೆ ನಮ್ಮ ತಲೆ ಸುದ್ದಿದ್ದಿಲ್ಲ, ಮನಸ್ಸು ಸುದ್ದಿದ್ದಿಲ್ಲ. ಏನೋ ಒಂಥರ ಇದು ಆಗಿತ್ತು ಒಂದು ಸ್ವಲ್ಪ ದಿನ. ಇವಾಗ ಓಕೆ ಅಷ್ಟೇ. ಏನು ಪ್ರಾಬ್ಲಮ್ಸ್ ಇದ್ದರೂ ಹೇಳ್ಕೊರಿ ಅಂತೀರಿ, ಧೈರ್ಯ ಕೊಡ್ತೀರಿ. ಅದಕ್ಕೆ ಭಾಳ ಥ್ಯಾಂಕ್ಸ್. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದು ಹೇಳ್ಕೊಬೋದು, ಅದು ಹೇಳ್ಕೊಳಕ್ಕೆ ಆಗ್ಲಾರ್ದಂಥದ್ದು. ಸ್ವಲ್ಪ ಏನೋ ಸುಸ್ತಾಗಿತ್ತು, ಬೇಜಾರಾಗಿತ್ತು, ಆರಾಮಿದ್ದಿದ್ದಿಲ್ಲ, ಈ ಥರ ಅನ್ಕೋರಿ. ಓಕೆ, ನಾಳೆಗೆ ಹೊಂಟಾಳ ದೀಪ. ಈಗ ಆರವನ್ನ ತೋರಿಸ್ಬೇಕು. ಆರವನ್ನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತೀರಿ. ಅವ್ನು ಊಟ ಮಾಡಾಕತ್ತಾನ, ಕಾಣಾಕತ್ತಾನೇನು ಇಲ್ಲಿ ನಿಮಗೆ ಕಾಣಾಕತ್ತಿಲ್ಲ. ಊಟ ಮಾಡಾಕತ್ತಾನವ. ಊಟ ಮಾಡಿದಾದ್ಮೇಲೆ ಆರವನ್ನ ಅವತಾರಗಳನ್ನ ನಿಮಗೆ ತೋರಿಸ್ತೀನಿ. ಸೌಂಡ್ ಕೇಳಾಕತ್ತೀರಿ. ನೆಕ್ಸ್ಟ್ ಇನ್ನೊಂದು ಮತ್ತು ನಮ್ಮ ಅಣ್ಣರ ಬ್ಲಾಗ್ಗಳಿಗೆ ನಾನು ಕಮೆಂಟ್ ನೋಡಿದೆ. ದುಡ್ಡು ಜಾಸ್ತಿ ಆಗಿರ್ಬೇಕು ಅದಕ್ಕೆ ಬಿಟ್ಟಾರ, ಸೊಕ್ಕ ಜಾಸ್ತಿ ಆಗಿರ್ಬೇಕು ಅದಕ್ಕೆ ಬಿಟ್ಟಾರ. ನಮಗೆ ಆ ಥರ ಅಂದ್ರೆ ಅದನ್ನು ನೋಡಿ, ನಾನು ಒಳ್ಳೆವು ನೋಡ್ತೀವಿ, ಕೆಟ್ಟದ್ದು ನೋಡ್ಬೇಕಾಗುತ್ತೆ. ತಡಿ ಉಳಿಗೆ ತಳಗೆ ಚಡ್ಡಿ ಹಾಕಿಲ್ಲ ಮತ್ತು ನೋಡಿದ್ವಿ. ಅದನ್ನು ಇರಲಿ ಅನ್ನಿಸ್ತು. ಈಗ ನಾವು ಹಂಗೆ ಮಾಡಿಲ್ಲ ಇದಕ್ಕಂತ ಏನೋ ಅವ್ರಿಗೆ ಯಾಕೆ ನಾ ಅರ್ಥ ಮಾಡ್ಸೋಕೋಲಿ, ಅವ್ರು ಏನು ತಿಳ್ಕೊಂಡಾರ ತಿಳ್ಕೊಳ್ಳಿ. ಏನರ ಒಂದು ಆದ್ರೆ ಸೀದಾ ಅವ್ರ ಬ್ಲಾಗಿಗೆ ಹೋಗೋದು, ಕಮೆಂಟ್ ಹಾಕೋದು ಮಾಡ್ತೀರಿ. ಮೊದಲು ಯಾರು ಬ್ಲಾಗಿಗೆ ಹಾಕ್ತಿದ್ರಿ ಏನೂ ಗೊತ್ತಿಲ್ಲ. ಓಕೆ, ಇರಲಿ ಗೈಸ್, ಇರಲಿ. ನಮ್ಮ ಪ್ರಾಬ್ಲಮ್ಸ್ ನೀವರ ಒಂದು ಸ್ವಲ್ಪ ಜನ ಅರ್ಥ ಮಾಡ್ಕೊಳಕದಿರಲ್ಲ, ಅಷ್ಟೇ ಖುಷಿ, ಅಷ್ಟೇ ಸಾಕು. ಯಾರು ಏನಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೀವು ಅದಿರಿ, ನಮ್ಮ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡೀನಿ. ಮಾಡ್ಕೋತೀರಿ ನೀವು ಅಷ್ಟೇ. ಥ್ಯಾಂಕ್ಸ್. ಅಷ್ಟು ದುಡ್ಡು ಗಿಡ್ಡು ಜಾಸ್ತಿ ಆಗಿದ್ರೆ ಸೈಟ್ ಮನಿ ಹಿಡಿತಿದ್ವಿ ನಾವು. ಇರಲಿ. ನೆಕ್ಸ್ಟ್ ಏನವ ಪ್ರೋಗ್ರಾಮು, ಇವತ್ತಿನ ಪ್ರೋಗ್ರಾಮು ಇನ್ಮೇಲೆ ಮಾಡ್ತೀವಿ ವ್ಲಾಗ್ಸ್. ನಾವು ಯಾವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ಎಷ್ಟು 3 ವರ್ಷ ಆಗಕ್ಕೆ ಬಂದ್ರೂ ಒಂದಿನಾನು ಈ ಥರ ಒಂದೊಂದು ವಾರ ಗ್ಯಾಪ್ ಆಗಿಲ್ಲ ಯಾವತ್ತು ನಮ್ಮ ವಿಡಿಯೋಸ್. ಇನ್ಸ್ಟಾಗ್ರಾಮ್ ಒಳಗೂ ಗ್ಯಾಪ್ ಆಗೈತಿ, ಯೂಟ್ಯೂಬ್ ಒಳಗೂ ಗ್ಯಾಪ್ ಆಗೈತಿ. ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಯಾವಾಗಾರ ಒಂದು ಸಲ ಆಗುತ್ತಂತ ಈ ಥರ. ಅದು ನಮಗೆ ಈಗ ಆಯಿತು.
ಇನ್ಮೇಲೆ ವಾಪಸ್ ಬರ್ತೀವಿ. ನೀವು ಭಾಳ ಮಿಸ್ ಮಾಡ್ಕೊಂಡಿರಿ, ಬೇಜಾರು ಆಗಿರ್ಬೋದು ನಿಮಗೆ ನಮ್ಮಿಂದ ವಿಡಿಯೋಸ್ ನೋಡ್ಲಾರ್ಕ. ಅದಕ್ಕೆ ಕ್ಷಮೆ ಇರಲಿ. ಮಾಡ್ತಿರ್ತೀವಿ ವಿಡಿಯೋಸ್, ಇನ್ಮೇಲೆ ಬರ್ತಿರ್ತಾವೆ ವಿಡಿಯೋಸ್. ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿ ವಿಡಿಯೋ ನೋಡ್ಕೋದು ನಕ್ಕೋದು ಎಂಜಾಯ್ ಮಾಡ್ಕೋದು ಖುಷಿಯಾಗಿರ್ರಿ. ಮತ್ತು ನಿಮಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಮುಂದೇನು ವೀಡಿಯೋಸ್ ಬರ್ತಾವಲ್ಲ, ಇನ್ಮೇಲೆ ಬರೋ ವೀಡಿಯೋಸು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಾವೆ. ಹೊಸ ಹೊಸ ಟಾಪಿಕ್ ಇರ್ತಾವೆ, ಏನು ಸರ್ಪ್ರೈಸ್ ಆಶ್ಚರ್ಯ ಆಗುವಂಥವು, ಸರ್ಪ್ರೈಸಿಂಗ್ ಆಗಿರ್ತಾವೆ. ನೀವು ಶಾಕ್ ಆಗಬೇಕು, ಆ ಥರ ವಿಷಯಗಳು ಇರ್ತಾವೆ ಮುಂದೆ. ನೋಡ್ಕೋತೀರಿ. ಹೇಳ್ಬೋದು, ಈ ಸದ ಹೇಳ್ಬೋದು, ಬಟ್ ಹಂಗೆ ಅರ್ಜೆಂಟ್ ಮಾಡ್ಬೋದು. ಬಟ್ ನಿಮ್ಮ ಮುಂದೆ ಹೇಳ್ತೀವಿ. ನಿಮ್ಗೆ ಹೇಳಾರ್ದಂತೂ ಏನು ಮಾಡೋಂಗಿಲ್ಲ ಅನ್ನೋದು ಗೊತ್ತೈತಿ. ಆದ್ರೆ ಮುಂದೆ ಬರೋ ವಿಷಯ ಕೇಳಂತೂ ನೀವು ಶಾಕ್ ಆಗ್ತೀರಿ, ಖುಷಿ ಆಗ್ತೀರಿ. ನಮಗೂ ಖುಷಿ ಐತಿ. ಈ ಥರ ಇನ್ನು ಅದು ಒಂದೇ ಅಂತಲ್ಲ, ಇನ್ನು ಬೇರೆ 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 ವಿಷಯಗಳು ಭಾಳ ಅದಾವು. ಸ್ವಲ್ಪ ಅದ್ರ ಕಡೆ ಲಕ್ಷ ಇದ್ದು ಆ ಕಡೆ ಹೋಗಿದ್ವಿ. ವಾಪಸ್ ಎಲ್ಲ ಮುಗಿಸ್ಕೊಂಡು ಈಗ ಈ ಕಡೆ ವಾಪಸ್ ವಿಡಿಯೋ ಕಡೆ ಮಾಡ್ಕೋತ ಹೋಗಮು. ಈಗ ಸಾಕಪ್ಪ, ನೀ ಸೈಡ್ ಸರಿ, ಆರವನ್ ಕರಿ ಅನ್ನಕತ್ತೀರಿ. ನಾ ಸರಿತೀನಿ, ಆರವನ್ ಕರಿತೀನಿ. ಚಡ್ಡಿ ಹಾಕೊಂಡಿಲ್ಲ, ಆಮೇಲೆ ಹಿಂಗ್ ಮಾಡಿದ್ವಿ. ಇನ್ನು ಬಾಯಿ ತೊಳ್ಕೊತ ಬರ್ತಾನ. ಈಗ ಊಟ ಮಾಡ್ಯಾರ ಅವರು, ಬಾಯಿ ತೊಳ್ಕೊತಾನ, ಮತ್ತು ಚಡ್ಡಿ ಹಾಕೋತಾನ. ಒಂದು ಸ್ವಲ್ಪ ತಳಗ್ ಬಿಡ್ತೀವಿ. ಏನು ಹೊಸದು ಏನು ಕಲ್ತಾನಪ್ಪ ಒಂದು ವಾರ ಒಳಗೆ? ಹೊಸದು ಏನು ಕಲ್ತಾನ? ಹೊಸದು ಏನು ಕಲ್ತೀವಿ ಒಂದು ವಾರ ಒಳಗೆ? ಹೊಸದು ಒಂದು ವಾರ ಏನು ಕಲ್ತಾನಂದ್ರೆ ಮಾತು ಅರ್ಥ ಮಾಡ್ಕೊಳ್ಳೋದು ಕಲ್ತಾನ. ಅವ್ರ ಮಮ್ಮಿ ಮಾತು ಎಲ್ಲ ಕೇಳೋದು ಕಲ್ತಾನ. ಅಲ್ಲಿ ಹೋಗ್ಬೇಡ ಅಂದ್ರೆ ಹೋಗಲ್ಲ, ಇಲ್ಲಿ ಬಾ ಅಂದ್ರೆ ಬರ್ತಾನ, ಅದು ನನಗೆ ಹೊಡಿ ಅಂದ್ರೆ ಹೊಡಿತಾನ, ಇದು ಮಾಡಂದ್ರೆ ಮಾಡ್ತಾನೆ. ಈ ಥರ ಒಂದು 70% ಮಾತು ಕೇಳಾಕತ್ತಾನ ದೀಪಾನು. ಮತ್ತು ಯಾರೂ ಇಲ್ಲ, ದೀಪಾನು ಮಾತು ಕೇಳಾಕತ್ತಾನ. ಇದೊಂದು ಕಲ್ತಾನ. ಮತ್ತಿನ ಕಲಿತಾನ, ಮತ್ತಿನ ನೋಡಾಕತ್ರಿ. ಆರೋಗ್ ರೆಡಿ ಮಾಡಿ ಸಿಗುಮಂತ ಬಂತು ಕೂಚ್ ಬಂತು. ಎಲ್ಲಿ ಹೋಗಿದ್ದಿ? ಊಟ ಮಾಡಿ ಬಂದು? ಹಾಂ, ಊಟ ಮಾಡಿ ಬಂದು? ಊಟ ಮಾಡಕ್ಕೆ ಹೋಗಿದ್ದಿ? ಊಟ ಮಾಡಿದಿ? ಓನ್ ತಿನ್ಸಿದ್ರು ಮಮ್ಮಿ. ಹಾಂ, ಚಡ್ಡಿ ಬಂತು ನೋಡಿ, ಚಡ್ಡಿ. ಮತ್ತು ಇದನ್ನು ಕೇಳ್ತೀರಿ, ದೀಪ ಈಗ ತವ್ರ ಮನೆಗೆ ವಾಪಸ್ ಹೊಂಟಿದ್ದಕ್ಕೆ ಅವರು ಮಾತಾಡೋಂಗಿಲ್ಲ ಅಂತ ಮೊದಲು ಒಂದು ಸ್ವಲ್ಪ ಇದು ಆಗಿತ್ತು. ಅದಕ್ಕೆ ಮಾತಾಡೋಂಗಿಲ್ಲ ಅಂತ ಹೇಳಿದ್ವಿ. ಅದು ಆಗಿ ಮತ್ತೆ ವಾಪಸ್ 1 ವರ್ಷ ಆಗಕ್ಕೆ ಬಂತು. ಈಗ ಅದೇನೋ ಅಂತಾರಲ್ಲ ಹಂಗೆ, ತಾಯಿ ಮಗಳ ಸಂಬಂಧ ವರ್ಷ ಅಲ್ಲಿ ಏನೋ ಗೊತ್ತಿಲ್ಲ. ಹೆಂಗೆ ನಡೆಯಕತ್ತೈತೆ ಹಂಗೆ ತೋರ್ಸಾಕತ್ತೀವಿ. ಮತ್ತೇನು ಮಾಡೋದು? ಅವಾಗ ಹಿಂಗಾಗಿತ್ತು. ಈಗ ವಾಪಸ್ ಏನೋ ಏನ್ರಿ ಹೇಳು, ಗಚ್ಚುಪ್ಪ ಅಡ್ಡಾಡಕತ್ತಿ ಅಲ್ಲ. ಏನು ಹೇಳ? ಹಂಗೆ ತಾಯಿ ಮಗಳ ಸಂಬಂಧ ಇದು ಮಾಡಕ್ ದೂರ ಮಾಡಕ್ ಆಗಲ್ಲ. ಯಾವಾಗ ಒಂದಲ್ಲ ಒಂದಿನ ಹತ್ರ ಆಗೇ ಆಗ್ತೀವಿ. ಅದು ಅವ್ರ ಮಮ್ಮಿ ಇಲ್ಲ ಅಂದ್ರೆ ಇಷ್ಟು ನಾಟಕ ಚಲೋ ಅಕ್ಕ. ಅವನು ಇಷ್ಟು ಕ್ಲಾರಿಟಿ ಸಿಕ್ಕೈತಿ. ಎಷ್ಟು ದಿನ ವಿಡಿಯೋ ಮಾಡಿಲ್ಲ, ಆರೋಗ್ಯ ಮಿಸ್ ಮಾಡ್ಕೊಂಡಿದ್ರಿ, ಎಲ್ಲ ಇದು ಮಾಡಿದ್ರಿ. ಬರ್ರಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಮು. ಎಂಜಾಯ್ ಮಾಡ್ರಿ. ಊರಿಂದ ಬರ್ನ ಇರ್ತಾವಲ್ಲ ಕೆಲಸ. 20 ದಿನ ಇದ್ವಿ ನಾವು ಅಲ್ಲಿ. ಹೆಂಗಿತ್ತು ಗೋವಾ ಎಕ್ಸ್ಪೀರಿಯನ್ಸ್ ಅಂತ ಅದನ್ನು ಶೇರ್ ಮಾಡ್ಕೋತೀವಿ ನಿಮ್ಮ ಮುಂದೆ. ಬಟ್ಟೆ ಒಣಾಕ್ ಬಂದೀವಿ. ಇಲ್ಲಿ ನೋಡ್ರಿ ಹೆಂಗಿತ್ತು ತುಡು ತಾನ. ಇಲ್ಲಿ ನನ್ನ ಕೈಯಂದು ಇಳಿದು ಹಿಂಗ ಬಂದು ಇಲ್ಲಿ ನಿಂತಾನ ಹೋಗಿ. ಖುಷಿ ಆಗೈತಿತ್ತು ಮೈನೆ. ಆರು ಅಲ್ಲಿ ಧೂಳ ಐತ್ಲಿ ಮನೆ. ಬ್ಯಾಡ, ಇಳಿತೀನಿ ಅಂತ ಹೇಳ್ದ ನೋಡ್ರಿ. ಎಲ್ಲ ಕಾಲು ಲೂಸ್ ಮಾಡ್ಕೊತ, ಕಾಲೆಲ್ಲ ಹೆಂಗೆ ಕುದುರ್ತ ನೋಡ್ರಿ. ಸಣ್ಣ ಕೈ ಬಿಟ್ಟು ದಣ್ಣ ಬಿದ್ದು ಬಿಡ್ತಾನ. ಬಾಯಿಲಿ ಹೊಲಸೈತಿ. ಬಾಯಿ ಕಡ್ ಬಾ, ಆರು ಬಾಯಿ ಕಡ್ ಬಾ. ಇಲ್ ಬಾ, ಬಾಯಿ ಕಡ್ ಬಾ. ಬಾರ ಆರುಮ. ಇವ ಏನು ಮಾಡ್ಯಾನ ಗೊತ್ತೇನ್ರಿ? ಮೊನ್ನೆ ಇನ್ನ ತೊಗೊಂಡಾನ ಆಟಾಡಕ್ಕೆ. ಆಟಾಡ್ಕೋತ ಹಿಂಗೆ ಹಾಕೊಂಬಿಟ್ಟಾನ ಇದನ್ನ ತಾನೇ. ಅವನೇ ಹಾಕೊಂಡಿದ್ನಿಲ್ಲ ಮೊನ್ನೆ. ಚಂದ ಐತಿ. ಇನ್ನ ಏನು ಮಾಡಿದ್ದ ದೀಪ? ಎಲ್ಲೋಗಿದ್ದ? ನಾ ಹೊರಗೆ ಹೋಗಿನಿ. ಇದನ್ನ ಬಾಕ್ಲದ ಆಟ ಅಲ್ಲಿ ಮುಂದಿನ ಗೇಟಿಗೆ ಬಂದಾನ ಸೀದಾ. ಒದ್ರಾಗತ್ತಾಳ 6 ಅಂತ. ಎದಕ್ಕೆ ಒದ್ರತಾಳಕಿ ಅಂತ ನಾ ಅಂತೀನಿ. ದಿರ್ಸ ಈಗ ತಗೋ
ಟ್ಯಾಯ್ತೆ ಏನೋ ಚಲೋ ಆಗಿಲ್ಲ ಅವನು. ಆಮೇಲೆ ಚಿಪ್ಪ ಅಥವಾ ಕಾರ್ಬಾರ್ಗಳು ತೋರಿಸ್ತೀನಿ ನಿಮ್ಗೆ. ತೆಗೆ ಕ್ಯಾಪ್ ಅದ ಹೆಂಗೆ ಬಿಳಿಸಿ ನೋಡೋದನ್ನ. ಹಾಕೋ ತೆಲಿಗೆ ಹಾಕೋ ಹಾಕೋ ಮಗನಿ. ನಿಮ್ಮ ಹೇಳಿದ್ರೆ ಹಾಕೋತೇನು? ನನ್ನ ಮಾತು ಕೇಳಲ್ಲ ನೀನು. ನಿಮ್ಮ ಮಮ್ಮಿ ಹೇಳಿದ್ರೆ ಕೇಳ್ತಿ? ಅಲ್ಲಿ ಹೋಗಿ ಮಳೆಯಲ್ಲಿ ಹೋಗ್ತಾನೆ. ಹಾಯ್, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಕೆಲಸಗಳಿದ್ದು ಎಲ್ಲ ಮುಗಿಸ್ಕೊಂಡು ಈಗ ಒಂದು ನಿಮ್ಗೆ ಸ್ಪೆಷಲ್ ಏನು ಅನ್ಸಕ್ಕೆ ಹೋಗ್ಬೇಡ್ರಿ. ಒಂದು ಏನೋ ತೋರಿಸ್ತೀನಿ, ಆರವನ್ನೇ ತೋರಿಸ್ತೀನಿ, ಅನ್ಸಕ್ಕೆ ಹೋಗ್ಬೇಡ್ರಿ. ನಾನಂತೂ ಅಂಜಿನಿ, ನೀವು ಅನ್ಸಕ್ಕೆ ಹೋಗ್ಬೇಡ್ರಿ. ರೆಡಿ? ನಗೋದಲ್ಲ. ರೆಡಿ? ಈ ಕಡೆ ನಿಂದ್ರಸವನಿ. ಲೈಟಿಗೆ ಇಲ್ಲ ಅಲ್ಲೇ ಕುಂದ್ರಸ್. ರೆಡಿ? 1 2 3. ಏನದು? ಯಾರು ಹಚ್ಚಾರ ಹಂಗ? ಯಾರು ಹಚ್ಚಾರ? ಪೂರ ಚೇಂಜ್ ಕಾಣಕತ್ತ ನೋಡ್ಗ. ಹಂಗೆ ಮಾಡ್ಯಾಳ ಅವನಿಗೆ ಸ್ಪ್ರೇ ಹೊಡಿತು ನೋಡೋದು ಕಣಂಗೆ. ಯಾರು ಹಚ್ಚಾರ ಅದ? ನಂಗೆ ಚಂದ ಕಾಣಕತ್ತಿಲ್ಲ ಹೇಳ್ರಿ. ನನಗಂತೂ ಚಂದ ಕಾಣಕತ್ತಿಲ್ಲ. ಈಗ ಸೇಮ್ ಟು ಸೇಮ್ ಈಕಿನೂ ಹಚ್ಕೊಂಡಿದ್ಲ ಗಾಳೆ. ಫೋಟೋ ತಕೊಂಡು ಏನದ ತಗೊಂಡು ನೋಡು. ನೋಡ್ತೀನಿ ನೋಡ್ಕೊಡ್ತಂತ ತೋರ್ಸಲ್ ತಾರೆ ಮಾಡ್ತೀನಿ. ಯಾರು ಈ ಕಡೆ ಬಾ. ಮೆಹಬೂಬಾ ಬಸ್ ನೋಡ್ರಿ ಹೆಂಗೆ ಕಾಣಕತ್ತಾಳ. ಏನು ಸಣ್ಣ ನೋಡ್ರಿ ಆಟ ಮಾಡ್ತಾರೋ ಇಬ್ರು ಕೂಡಿ ಹಿಂಗೆ ಮಾಡ್ತಾರೆ ನೋಡ್ರಿ. ಅಕ್ಕಿನೂ ಹಚ್ಕೊಂಡಾಳ, ಅವನು ಹಚ್ಕೊಂಡಾನ. ಇವರು ಆಟಗಳು ನೋಡಿ ನಾನು ಹಿಂಗದೀನಿ ನೋಡ್ರಿ ಹೆಂಗೆ ಆಗ್ತಾನೆ. ಸಾಕಾಗೈತಿ ಇವ್ರು ನೋಡಿ. ದೀಪಾ ತವ್ರ ಮನೆಗೆ ಹೋಗ್ತಾಳ. ಅಕ್ಕಿ ಹೋಗಿಂದ ನಾ ಏನು ಮಾಡಬೇಕು? ನಾನು ಎಲ್ಲಿ ಊರಿಗೆ ಹೋಗ್ಬೇಕಾ, ಇಲ್ಲೇ ಇರಬೇಕಾ, ಸೋಲೋ ಟ್ರಿಪ್ ಹೋಗ್ಬೇಕಾ? ಸೋಲೋ ಟ್ರಿಪ್ ಒಬ್ಬನೇ ಹೋಗ್ತೀನಿ. ದೇಶ ಸುತ್ತಿ ಬರ್ತೀನಿ, ಕೋಶ ಓದಿ ಬರ್ತೀನಿ, ಯಾವ್ಯಾವೆಲ್ಲ ಅಡ್ಡಾಡ್ತೀನಿ. ಹಾಂ, ಮತ್ತೆ ಎಷ್ಟು ತರ್ಬೇಕು? ಪಾವು ಕಿಲೋ ನಿನಗೆ ಸಾಲಂಗಿಲ್ಲ ಅಂದೇನು? ಚಿಕನ್ ತಂದೀನಿ, ಪಾವು ಕಿಲೋ ಅದಕ್ಕೆ ತಂದೆ ಅಂತ. ಪೀಸ್ ತಿನ್ನಂಗಿಲ್ಲ ಗೈಸ್ ನಾವು, ಸುಮ್ಮನೆ ವೇಸ್ಟ್ ಅವು ಪೀಸ್ ಸುಮ್ಮನೆ. ಅದಕ್ಕೆ ಇವತ್ತಿನ ಪೂರ್ತಕ್ಕೆ ಆಗಷ್ಟು ಅಷ್ಟೇ ತಂದೀನಿ. ನಾವು ನಾರ್ಮಲಾಗಿ ಚಿಕನ್ ತರೋದು 100 ರೂಪಾಯಿದು ಅರ್ಧ kg ಅಷ್ಟೇ, ಬಿಟ್ರೆ 1/4 kg. ಯಾಕಂದ್ರೆ ಇಬ್ಬರೇ ಇರ್ತೀವಿ, ಅದ್ರೊಳಗೆ ನಾವು ಪೀಸ್ ಅಂತೂ ಮುಟ್ಟಂಗೇ ಇಲ್ಲ. 1-2 ಬೋನ್ ಪೀಸ್ ಇದ್ರೆ ಅಷ್ಟೇ ತಿಂತೀವಿ. ನಾರ್ಮಲ್ ಮೆತ್ತನ ಪೀಸ್ ನಮಗೆ ಇಷ್ಟ ಆಗಲ್ಲ ಅಂತ ತಿನ್ನಂಗಿಲ್ಲ. ಅದಕ್ಕೆ ಅಕ್ಕಿಗೆ ಸಾಲಂಗಿಲ್ಲ ಅಂತ ಇವತ್ತು ಹಾಕಪ್ಪ. ಹಂಗೆ ಅಡ್ಡಾಡ್ಬೇಡಪ್ಪ, ಅಂಜಿಗೆ ಬರಾಕತ್ತೈತಿ ನಾನು. ಒಂದು ಕಡೆ ಕುಂದ್ರೆ ಗಪ್ಪನ. ವ್ಲಾಗ್ ಮಾಡಿಲ್ಲ, ಆರವ್ ನೋಡಿಲ್ಲ ಅನ್ನಕತ್ತಾರ. ನಾವು ಹಿಂಗೆ ತೋರಿಸಿದ್ರೆ ಅವ್ರು ಬೇಜಾರು ಮಾಡ್ಕೋತಾರ. ನೀವು ನಳ್ಕಸವ ನಮ್ಮ ರಿಯಲ್ ಆರವನ್ ನೋಡ್ತಾರ. ಅವರು ರಿಯಲ್ ಆರವನ್ ನೋಡ್ತಾರ, ಆರವನ್ ಮಿಸ್ ಮಾಡ್ಕೊಳಕತ್ತಾರ. ಇದನ್ನ ತೆಗಿ, ಅದನ್ನ ಅಳ್ಕಸದನ ಆಮೇಲೆ ಅವನಿಗೆ ತೋರಿಸು ಇನ್ನೊಂದು ಸ್ವಲ್ಪ. ಏನು ಅದನ್ನ ಅಳ್ಕಸು. ಏನಿದು ಹೊಸ ಸ್ಟೈಲ್ ಕಲ್ತಿ ಏನು? ಚಕ್ 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 ಅಂತ ತಿರ್ಬೇಕು. ಒಂದು ಚಾಕು ತೊಗೊಳಕು ಹಿಂದ ಮುಂದೆ ನೋಡ್ತೈತಿ, ಏನಾರ ಒಂದು ಸಾಮಾನು ತೊಗೊಳಕು ಹಿಂದ ಮುಂದೆ ನೋಡ್ತೈತಿ. ಅಲ್ಲಿ ಗೋವಾದಾಗ ಏನಾರ ಮನೆಯಾಗ ಫ್ರಿಜ್ ಇದ್ದಿದ್ದು ನೋಡಿ, ನಾವು ಹೋಗಿಂದ ಫ್ರಿಜ್ ತೊಗೊಳಮ್ ಅಂತಿಂತ ತೊಗೊಳಮ್ ಫ್ರಿಜ್. ಯಾವ ತೊಗೊಳಮ್ ದೀಪ? ನೀವು ವಾಪಸ್ ಬಂದಿಂದ ಎಷ್ಟು ದಿನ ಹೋಗಿ? 2 ತಿಂಗಳ 3 ತಿಂಗಳ? ನಾ ಯಾವಾಗ ಬಾ ಅಂತೀನಿ ಅವಾಗ ಬರ್ತೀಯ? ನೀ ಇವತ್ತು ಹೋಗಿ ನಾ ನಾಳೆ ಬಾ ಅಂದೆ ಅಂದ್ರೆ ಒಂದು 2 ತಿಂಗಳ 1 ವರ್ಷ ಬಿಟ್ಟು ಬಾ ಅಂದೆ ಅಂದ್ರೆ 1 ವರ್ಷ ಅಲ್ಲೇ ಇರ್ತಿ.
ಮುಂಜಾನೆ ಬರೀ ನಿಮ್ಮ ಆಟನೇ ನೋಡ್ತೀನಿ ನಾನು, ಅದೇ ನನ್ನ ಕೆಲಸ, ಬೇರೆದೇನೂ ಇಲ್ಲ ಕೆಲಸ ನನಗೆ. ಆಯಿತಾ, ಅದೇ ಕೆಲಸ ನಂದು, ಸರಿನಾ? ಓಕೆ, ಹಾಂ. ನಿನಗೆ ಕಣ ಹೇಳ್ತಾ ಇರೋದು, ನಿನಗೆ ಹೇಳ್ತಾ ಇರೋದು. ಮುಂಜಾನೆ ಹಿಂಗೆ ಮಾಡಿದಂತ ಹಂಗೆ ಮಾಡಿದಂತ ಅವ್ನು ನೋಡ್ಕೊಂಡು ನಾವು ಕುಂದಿರ್ಬೇಕಂತ. ಶಿಲ್ ಹೇಳೋರಿಲ್ಲ ಕೇಳೋರಿಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಎಷ್ಟು ದಿನ ಆಗಿತ್ತು ವಾಪಸ್ ಹಿಂಗೆ ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿ, ಇವಾಗ ಸ್ಟಾರ್ಟ್ ಮಾಡಬೇಕು. ಡೈಲಿ ಬೆಳಿಗ್ಗೆ ಎದ್ದು ಏನೇನೋ ಮಾಡ್ತಿದ್ವಿ, ಲಾಗ್ನ ಮಿಸ್ ಮಾಡ್ಕೊಳಕತ್ತಿದ್ವಿ. ಹೆಂಗಿತ್ತವ ಗೋವಾ? ಗೋವಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಸ್ವಲ್ಪ. ಗೋವಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಷ್ಟು ದಿನ ಇದ್ದಿ, ಹೆಂಗೆ ಅನ್ನಿಸ್ತು, ಎಲ್ಲೆಲ್ಲಿ ಓದಿ, ಏನೇನು ಮಾಡಿದಿ? ನಾನಂತೂ ಮೊದಲು ಹೋಗಿದ್ದೆ ಗೋವಾ, ಬಟ್ ಎಂಜಾಯ್ ಮಾಡೋಕ್ಕಂತ ಈ ಥರ ಹೋಗಿದ್ದಿಲ್ಲ. ಸುಮ್ಮನೇನೋ ಅವಾಗ ಸಣ್ಣವಿದ್ದಾಗ ಮನೆ ಬಿಟ್ಟು ಓಡೋಗಿ ದುಡ್ಯಾಕಂತ ಹೋಗಿ ವಾಪಸ್ ಓಡಿ ಬಂದು ಇರೋಕ್ಕಲ್ಲ ಈ ಥರ ಒಂದು ಸ್ವಲ್ಪ ದಿನ, ಒಂದು ಸಲ 5-6 ಸಲ ಅಡ್ಡಾಡಿದ್ದೆ ಗೋವಾ. ಅವಾಗ ಹಿಮ ಬಂದಾಗೂ ಒಂದು ಸಲ ಅವ್ರ ಮನೆಗೆ ಒಂದು ಸಲ ಹೋಗಿದ್ದೆ, ಒಂದು 5-6 ವರ್ಷದಿಂದ ಒಂದು ಸಲ ಹೋಗಿದ್ದೆ. ಬಿಟ್ರೆ ಒಂದು ಸಲ ಮನೆ ಬಿಟ್ಟು ಓಡೋಗಿದ್ದೆ. ಒಂದು ಸಲ ಹಿಂಗೆ ಒಬ್ಬರ ಜೊತೆ ಹೋಗಿದ್ದೆ. ಬಿಟ್ರೆ ಹಿಂಗೆ ಗೋವಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿಲ್ಲ, ನಾನು ಎಂಜಾಯ್ ಮಾಡೋಕ್ಕೆ ಬೀಚ್ಗೆ ಅಲ್ಲಿ ಹೋಗಿದ್ದಿಲ್ಲ. ದೀಪನ್ ಜೋಡಿನೇ ಹೋಗಂಗಾಯ್ತು. ನಾನು ಜೀವನದಾಗ ಫಸ್ಟ್ ಟೈಮ್ ನೋಡ್ಬೇಕು, ಫಸ್ಟಿಗೆ ಬೆಂಗಳೂರು ನೋಡ್ಬೇಕಂತ ಆಸೆ ಐತೆ ನನ್ಗೆ ಮೊದಲ. ಬೆಂಗಳೂರು ನೋಡಿ ಅಲ್ಲೇ ಸಂಸಾರ ಮಾಡಕತ್ತೀವಿ. ಹಂಗೆ ಅಲ್ಲ, ಯಾವಾಗ ಏನೇನು ಆಗುತ್ತೆ ಗೊತ್ತೇ ಆಗಂಗಿಲ್ಲ. ಆಮೇಲೆ ಸಣ್ಣವ್ರಿದ್ದಾಗ ಒಂದು ಕನಸು ಇರುತ್ತೆ, ವಿಮಾನ ಒಳಗೆ ಹೋಗ್ಬೇಕು. ಅದು ಕನಸು ಮಾಡ್ಕೊಂಡ್ಲು ದೀಪ. ಅದು ಹೋಗ್ಬಿಟ್ಟಾಳಲ್ಲ, ನಾರ್ಮಲ್ ಅನ್ಸುತ್ತೆ. ಅದು ನೋಡಿದವ್ರಿಗೆ ಮೊದ್ಲಿನ ಗತ್ಲೆ ಈಗ ವಾವ್ ಫ್ಯಾಕ್ ಆ ಥರ ಏನಿಲ್ಲ. ಫ್ಲೈಟ್ ಒಳಗೆ ಹೋಗೋದು ಎಲ್ಲರೂ ಹೋಗ್ಬೋದು. ಮೊದಲಿತ್ತು ಅದು, ಯಾರೋ ಒಬ್ರು ಫ್ಲೈಟ್ ಒಳಗೆ ಹೋಗಿ ಬಂದ್ರೆ ಭಾರಿ ಅನಿಸ್ತಿತ್ತು. ಈ ಫ್ಲೈಟ್ ಒಳಗೆ ಚಂತನ ಅಡ್ಡಾಡಕತ್ತಾಳ, ಏನು ಅನ್ಸಲ್ಲ ಈಗ. ಚಂತನ ಇಲ್ಲ, 2 ಸತಿ ಅಡ್ಡಾಡಿ ಮತ್ತೊಳ್ಳೆ ಅಡ್ಡಾಡ್ತಾಳೆ ಈಗ, ಮೇಲೆ ಅಡ್ಡಾಡ್ತಾಳೆ. ಇನ್ನೊಂದ್ಸತಿ ಹೋದಾಗ ಮತ್ತೆ ಫ್ಲೈಟ್, ಮತ್ತೆ ಅಲ್ಲಿ ನಮ್ಗೆ ಜರ್ನಿ ದೀಪ ಈಗ ಎಷ್ಟು ಸಲ ಅಡ್ಡಾಡಿದ್ರು ಓನ್ಲಿ ಫ್ಲೈಟ್. ಅದೊಂದು ಅಂಜಿಸ್ಬಿಟ್ರಲ್ಲ ಎಲ್ಲ ಘಾಟ್ ಅಂತ, ಅದೇ ಅಂಜಿಕೆ ಬಂದಿತ್ತು. ಅಷ್ಟುದ್ದು ಜರ್ನಿನೂ ಮಾಡೋಕ್ಕಾಗಲ್ಲ ನನ್ನ ಕಾರ್ ಒಳಗೆ. ಅದೇ ಫ್ಲೈಟೇ ಬೆಸ್ಟ್ ಅನ್ಸುತ್ತೆ. ಈ ಆರವ್ ಕರ್ಕೊಂಡು ಒಂದು ತಾಸೊಳಗೆ ಹೋಗಿ. ಏನಿಲ್ಲ ಫ್ಲೈಟ್ ಒಳಗೆ, ಬಸ್ಸಿಗೆ ಹೋದ್ರೆ ಒಂದು 1500 ಕೊಡ್ತೀವಿ, ಫ್ಲೈಟಿಗೆ ಹೋದ್ರೆ ಒಂದು 1500 ಎಕ್ಸ್ಟ್ರಾ ಕೊಡ್ತೀವಿ ಅಷ್ಟೇ. 1 ಅವರ್ ಒಳಗೆ ಹೋಗ್ತೀವಿ, ಜಲ್ದಿ ಹೋಗ್ತೀವಿ, ಸುಸ್ತಾಗಲ್ಲ, ಟಯರ್ಡ್ ಆಗಲ್ಲ. ಅದಕ್ಕೊಂದು 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಂಗೆ. ಒಂದು ಸ್ವಲ್ಪ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿದರೆ ಒಂದು 2500-3000 ಬೀಳುತ್ತೆ. ಹಂಗೆ ಒಂದು ಜಲ್ದಿ ಮಾಡಿದರೆ ಒಂದು 4000, ಈ ಥರ 3000 ಇಷ್ಟೇ, ಜಾಸ್ತಿ ಇಲ್ಲ ಗೋವಾಕ್ಕೆ. 2 ಸಲ ಹೋಗುವಾಗ 3000 ಏನಾಯಿತು. ಇವಂದು ಐತೆ ಟಿಕೆಟ್, ನಾವು ಸಣ್ಣ ನೋಡೋದಿಲ್ಲ ಅಂತ ಮಾಡಿದ್ಯಾ. ಇವಂದು 1500 ಐತೆ ಟಿಕೆಟ್. ಇನ್ನೊಂದು ಏನಾಯ್ತಪ್ಪ ಅಂದ್ರೆ ನಾವು ಬರುವಾಗ ಟೈಮ್ ಇದು ಆಗ್ಬಿಡ್ತು, ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ಲು ಫಸ್ಟ್ ಒಂದ್ಸಲ. ಕ್ಯಾನ್ಸಲ್ ಅಂದ್ರೆ ಅದು ಬೋರ್ಡಿಂಗ್ ಪಾಸ್ ಕೌಂಟರ್ ಬಂದ್ ಆಗ್ಬಿಟ್ಟಿತ್ತು. 1 ಅವರ್ ಅಡ್ವಾನ್ಸ್ ತಗೋಬೇಕು ಬೋರ್ಡಿಂಗ್ ಪಾಸ್, ಅದು ಕೌಂಟರ್ ಬಂದ್ ಆಗ್ಬಿಟ್ಟಿತ್ತು. ಈಗ ಇನ್ನೊಂದು 10 ಏರ್ಪೋರ್ಟ್ ಸನಿ ಐತಲ್ಲ ಅಂತ ಮನ್ಯಾಗ ಕುಂತಾಳ. ಇನ್ನೊಂದು 20 ನಿಮಿಷ ಇದ್ದಾಗ ಹೋಗ್ಯಾಳ, ಅದು ಕೌಂಟರ್ ಬಂದ್ ಆಗೈತಿ. ಬೋರ್ಡಿಂಗ್ ಪಾಸ್ ಸಿಕ್ಕಿಲ್ಲ. ಅವ್ರು ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ನೆಕ್ಸ್ಟ್ ಡೇಕ್ಕೆ ಫ್ಲೈಟ್ ಇದು ಮಾಡ್ಕೊಳ್ತೀವಿ. ಇನ್ನೂ ಬ್ಲಾಗ್ ಇನ್ನೇನು ಮಾಡೋದು, ಏನೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಹೆಂಗಿತ್ತು ಗೋವಾ ಎಕ್ಸ್ಪೀರಿಯೆನ್ಸ್ ಅಂದ್ರೆ ನನಗಂತೂ ಮಸ್ತ್ ಅನ್ನಿಸ್ತು. ಗೋವಾ ನೋಡ್ಬೇಕು ಎಲ್ಲರೂ ಒಂದ್ಸಲ ಅನ್ನಿಸ್ತು ನನಗೆ. ಮಸ್ತ್ ಇತ್ತು ಗೋವಾ, ಬೇರೆ ಫೀಲ್. ಅಲ್ಲಿ ಟ್ರಾಫಿಕ್ ಇರಲ್ಲ ಫಸ್ಟ್ ಟೈಮ್. ಒಂದು ಏನ್ರಿ ಯಾವ್ದಾರ ಒಂದು ಲೊಕೇಶನ್ಗೆ 30-40 ಕಿಲೋಮೀಟ್ರ್ ಒಂದು ಲೊಕೇಶನ್ ಐತೆ, ಅಲ್ಲಿಗೆ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಇಲ್ಲಿ 30-40 ಕಿಲೋಮೀಟ್ರ್ ಅಂದರೆ ಎದೆ ಹೊಡ್ಕೊಂಡ್ಬಿಡ್ತೀವಿ, ಅಷ್ಟು ದೂರ ಹೋಗ್ಬೇಕಾಯ್ತದ ಅಂತ. ಅಲ್ಲಿ ಏನು ಹೆಂಗೆ ನಾರ್ಮಲಾಗಿ ನಾವು ಊರಾಗೆ ಹೆಂಗೆ ಅಡ್ಡಾಡ್ತೀವಿ ಹಂಗೆ ಇತ್ತು ಅಲ್ಲಿ. ಟ್ರಾಫಿಕ್ಕೇ ಇರಲಿಲ್ಲ, ನಾನು ನೋಡ್ದಂಗಂತೂ ಅಷ್ಟು ಟ್ರಾಫಿಕ್ ಇರಲಿಲ್ಲ. ಆರಾಮಾಗಿ ಅಡ್ಡಾಡ್ಬೋದು. ಒಂದು ಸ್ವಲ್ಪ 5-10 ಕಿಲೋಮೀಟ್ರ್ ಹೋಗ್ಬಿಟ್ರೆ ಆಯ್ತು, ಊರೇ ಮುಗಿತೈತೆ. ಅದು ಬರೀ ಘಾಟ್ಗಳು. ಏನು ಗೋವಾ ಅಲ್ಲೇ ಹೋಗಿ ರುಂಬಾ ಅನ್ನಕತ್ತಾನ. ಹೌದು, ನನಗೆ ಹಂಗೆ ಅನಿಸ್ಬಿಟ್ಟೈತಿ. ಅಲ್ಲಿ ಈ ಥರ ಗಜಿಬಿಜಿ ಇಲ್ಲ. ಒಂದು ಸ್ವಲ್ಪ ದೂರ ಆದ್ರೆ ಸಾಕು, ಬರೀ ಗಿಡಗಳು ಮರಗಳು ಬಂದ್ಬಿಡ್ತಾವೆ. ಇಲ್ಲಿ ಎಷ್ಟೊತ್ತು ಒಂದು 50-100 ಕಿಲೋಮೀಟ್ರ್ ಹೋಗ್ಬೇಕು ನಾವು. ತುಮಕೂರು ದಾಟಿ ಹೋದಾಗ ನಮಗೆ ಇದು ಓಪನ್ ಸಿಗುತ್ತೆ. ಅಲ್ಲಿ ಮಟನೂ ಬರೀ ಗಾಡಿಗಳು, ಬಿಲ್ಡಿಂಗ್ಗಳು ಅವೇ ಸಿಗ್ತಾವೆ. ಹಿಂಗೈತೆ ಅಲ್ಲಿ. ಇಲ್ಲ ಒಂದು 5-10 ಕಿಲೋಮೀಟ್ರ್ ಹೋಗ್ಬಿಟ್ರೆ ಎಲ್ಲ ಗಿಡಗಳು ಪಡಗಳು ಚಂದ ಐತೆ. ನೇಚರ್ ಅಂತೂ ಭಾರಿ ಐತೆ ಅಲ್ಲಿ. ದಾರಿಗೆ ಸಮುದ್ರಗಳು ಸಿಗ್ತಿರ್ತಾವೆ, ಬೀಚ್ಗಳು ಸಿಗ್ತಿರ್ತಾವೆ. ಮಸ್ತ್ ಐತೆ ಗೋವಾ ನೋಡೋಕೆ. ಪ್ಲೇಸ್ ಭಾಳ ಅದಾವು, ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಬಾಗಾ ಬೀಚ್ ಹೋಗಿದ್ವಿ, ಉತ್ತಾಡ ಬೀಚ್ ಹೋಗಿದ್ವಿ, ಬೈನಾ ಬೀಚ್ ಹೋಗಿದ್ವಿ,
ಬೋಕ್ಮಾಲ ಬೀಚ್ ಹೋಗಿದ್ವಿ, ಕಾಲ್ವಾ ಬೀಚ್ ಹೋಗಿದ್ವಿ, 5 ಬೀಚ್ ಅಡ್ಡಾಡೀವಿ. ಮತ್ತೆ ಯಾವ್ದಾರು ಹೋಗಿದ್ವಿ 5 ಬೀಚಿಗೆ ಹೋಗಿವಿ. ನಾ ಭಾಳ ಅದಾವ ಬೀಚ್ಗಳಲ್ಲಿ. ನಾವೊಂದು 5 ಬೀಚ್ ಹೋಗಿದ್ವಿ. ನಮಗೆ ಅದ್ರಾಗ ಬೆಸ್ಟ್ ಅನ್ಸಿದ್ದು ಯಾವ ಬೀಚ್? ಬಾಗಾ ಬೀಚ್. ಅಲ್ಲೇ ಇವ್ರು ಜಳಕ ಮಾಡಿದ್ರೆ ಅದು ಬೀಚ್ ಭಾರಿ ಇತ್ತು. ಭಾರಿ ಖುಷಿ ಕೊಡ್ತು ನಮ್ಗೆ. ನನಗೆ ಭಾರಿ ಎಂಜಾಯ್ ಮಾಡಿದ್ವಿ ನಾವು ಬಾಗಾ ಬೀಚ್ ಒಳಗ. ಬರೇ ಬ್ಯಾರೆ ಬೀಚ್ ಒಳಗ ಬರೇ ನೋಡಿ ಎಂಜಾಯ್ ಮಾಡಕ್ ಹೋಗಿದ್ವಿ. ಇದು ಅದ್ರಾಗ ನೀರಾಗ ಎಳೆದು ಆಟ ಆಡಿ ಆಟಾಡೋರು ಸಾಕ್ ಮಧ್ಯಾಹ್ನ ಇಳ್ದವ್ರು ಸಂಜಿಗೆ ಬರೋ ಟೈಮಿಗೆ ಎದ್ದು ಬಂದಿವಿ ನಾವು. ನಾ ಸಾಕಾಗಿ ಹೊರಗೆ ಬಂದೀನಿ. ಫಸ್ಟ್ಗೆ ಅವ್ರಿಗೆ ಒಳಗೆ ಹೇಳ್ಕೊಂಡು ಹೊಂಟಿದ್ದೆ, ಹೋಗಮ್ ನಡ್ರಿ ಅಂತ. ಇವ್ರು ಬರಾಗದಿಲ್ಲ. ಆಮೇಲೆ ನಾ ಸಾಕಾಗಿ ಬಂದಿಂದ ಇಬ್ಬರೇ ಆಡ್ಕೋತ ಯಾರು ಹುಡುಗರು ಗಂಡ್ಮಕ್ಳು ಹೋಗಿದ್ದಿಲ್ಲ, ಅಷ್ಟು ಒಳಗೆ ಹೋಗಿದ್ರಿ ಇವರು. ಆಮೇಲೆ ಸರಿಯಾಗಿ ಮಂಡ್ಗಂಡು ಬೇಯಿಸ್ಕೊಂಡಿಂದ ದಂಡಿಗೆ ಬಂದು ಆಡಾಕತ್ರು. ಅಷ್ಟು ಕಳೆದು ಬಿಟ್ಟಾರ, ಅಷ್ಟು ಎಂಜಾಯ್ ಮಾಡಾಕತ್ ಬಿಟ್ಟಾರ ಇಬ್ರು. ಏನೇನು ಮಾಡಾಕತ್ತಾರ ಅನ್ನೋದೇ ಗೊತ್ತಾಗವಲ್ತು. ಸುಮ್ಮ ನಗತಾರ ಹೊಕ್ಕಾರ ಒಳಗೆ ಫುಲ್ ಎಂಜಾಯ್ ಮಾಡಾಕತ್ ಬಿಟ್ಟದು. ನಮಗ ನಿಂತೇ ಇಲ್ಲ, ನಾವು ತಳಗ ನಿಂತಿಲ್ಲ. ಹಿಂಗ ಇದ್ರಾಗತ್ತೆ ಮಾಡಾಕತ್ ಬಿಟ್ಟಿತ್ತು. ಭಾರಿ ಎಂಜಾಯ್ ಅನ್ಸಾಕತ್ತಿತ್ತು. ಭಾರಿ ಚಂದ ಇತ್ತಾನ. ಮಸ್ತ್ ದಿನ ಹೋಗಂಬಂತೇನು. ಉಪ್ಪು ನೀರಾಗ ಮೊನ್ನೆ ವಾಟರ್ ಪಾರ್ಕ್ ಹೋಗಿದ್ವಿ. ಅಲ್ಲಿ ನೀರು ಕರ್ಗಾಗ್ಬಿಟ್ಟಿಲ್ಲ, ನೀರಾಗ ಆಡಿ 5 ಬೀಚ್ ಹೋಗಿದ್ವಿ. ಮತ್ತು ಕೆಸಿನೋ ಹೋಗಿದ್ವಿ. ಕೆಸಿನೋ ಭಾರಿ ಇತ್ತು. ಬಿರ್ಲಾ ಟೆಂಪಲ್ ಮತ್ತು ಅದು ಭಾರಿ ಇತ್ತು. ಮತ್ತೆ ಎಲ್ಲಿ ಹೋಗಿದ್ವಿ? ಅದು ಫ್ರಾಗಿ ಲ್ಯಾಂಡ್ ಅಂತ ವಾಟರ್ ಪಾರ್ಕ್, ಅಲ್ಲಿ ಹೋಗಿದ್ವಿ. ಮತ್ತು ಹೋಗಿದ್ವಿ ಇನ್ನ ಅದು ಒಂದು 3 ಕಿಂಗ್ಸ್ ಅಂತ ಒಂದು ಹೋಗಿದ್ವಿ. ಮ್ಯಾಲೆ ಚರ್ಚ್ ಜೊತೆ ಇತ್ತಲ್ಲ ಮ್ಯಾಲೆ, ಅಲ್ಲಿ ಹೋಗಿದ್ವಿ. ಮತ್ತೆ ಎಲ್ಲಿ ಹೋಗಿದ್ವಿ? ಮತ್ತೆ ಆಕಿ ಒಂದು ಯಾವುದೋ ಟೆಂಪಲ್ ಕರ್ಕೊಂಡು ಹೋಗಿದ್ಲಲ್ಲ, ಅದ್ರ ಹೆಸರು ಗೊತ್ತಿದ್ದಿಲ್ಲಲ್ಲ, ಆ ಟೆಂಪಲ್ಗೆ ಹೋಗಿದ್ವಿ. ಏನಿಲ್ಲ, ಇಲ್ಲಿ ಬರೀ ಬೀಚ್ಗಳು, ಚರ್ಚ್ಗಳು ಇವೇ ನೋಡ್ಬೇಕು. ನೋಡೋಕೆ ಚಂದ ಇರುತ್ತೆ ಅಲ್ಲಿ. ನಮಗಂತೂ ಗೋವಾ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಎಲ್ಲಿ ಒಂದು ದಿನಾನೂ ಬೋರ್ ಆಗಿಲ್ಲ. ಅಷ್ಟು ಓವರಾಗಿ ಖರ್ಚುನೂ ಆಗಿಲ್ಲ ನಮ್ಮದು. ಯಾಕಂದ್ರೆ ನಾವು ಅಲ್ಲಿ ಮನೆಯಾಗಿದ್ವಿ, ರೂಮ್ ಒಳಗಿದ್ವಿ. ಅಂದ್ರೆ ರೂಮಿಂದ ಸಿಕ್ಕಾಪಟ್ಟಿ ಖರ್ಚಾಕಿತ್ತು. ಜಾಸ್ತಿ ಖರ್ಚು ಆಗಿಲ್ಲ. ನಮಗಷ್ಟು ಬೋರು ಅನ್ನಿಸ್ಲಿಲ್ಲ. ಫಸ್ಟ್ ಡೇ ಹೆಂಗಿದ್ವಿ ಲಾಸ್ಟ್ ಡೇ ಮಟನೂ ಹಂಗೆ ಇದ್ವಿ. ಒಂದು ಸ್ವಲ್ಪ ಲಾಸ್ಟಿಗೆ ಬರುವಾಗ ಫ್ಲೈಟ್ ಗೇಟ್ ಮಿಸ್ ಆಯ್ತು. ನಾ ಅಲ್ಲಿಂದ ಬರ್ಬೇಕು, ಅದು ಇದು ಒಂದು ಸ್ವಲ್ಪ ಇದು ಆಯ್ತು. ಅದು ಬಿಟ್ರೆ ಗೋವಾ ನಾನು ಅಲ್ಲಿಂದ ಮತ್ತೆ ಹೇಮಾ ಕರ್ಕೊಂಬಂದಿ. ನಾನು ಕಾರ್ ಒಳಗೆ ಕರ್ಕೊಂಬಂದು ಸಂಜೆಗೆ ಮತ್ತೆ ಆಕಿ ಇಲ್ಲಿಂದ ವಾಪಸ್ ಫ್ಲೈಟ್ ಒಳಗೆ ಈಕಿಗಂತೂ ಅದು ಫ್ಲೈಟ್ ಏನು ಬಸ್ ಆಗ್ಬಿಟ್ಟೈತಿ. ಇವ್ರಿಗೆ ಇಬ್ರಿಗೂ ಮಾತಾಡಿದ್ರೆ ಬರಾಕತ್ತಿ ಫ್ಲೈಟ್ ಬುಕ್ ಮಾಡಲಿ ಅಂತಕಿ ಅಂತಾಳ. ಬರ್ಬೇಕಂತ ನೀನು ಫ್ಲೈಟ್ ಬುಕ್ ಮಾಡಿ ಆಕಿಗೆ ಹೇಳಿ ನಾನು, ನೀವೊಂದು ಫ್ಲೈಟ್ ಬುಕ್ ಮಾಡು, ಅಂಗಡಿ ಓಪನ್ ಮಾಡಿಬಿಡು, ಎಲ್ಲರಿಗೆ ಫ್ಲೈಟ್ ಬುಕ್ ಓಪನ್ ಮಾಡ್ಬೇಕಂದ್ರೆ ಮಾತಿದ್ರು. ಫ್ಲೈಟ್ ಬುಕ್ ಅನ್ನಕತ್ಬಿಟ್ರು. ಮತ್ತು ವಾಪಸ್ ಯಾವಾಗಾರ ಬರ್ತಾರ ಮತ್ತು ಹೋಗಮ್ಮ. ಬೆಸ್ಟ್ ಇತ್ತು ಎಕ್ಸ್ಪೀರಿಯನ್ಸ್ ಗೋವಾ. ಅಲ್ಲಿಂದ ನಾನು ಹೇಮಾ ಕಾರ್ ಒಳಗೆ ಬಂದ್ವಿ. ನನ್ನ ಕಂಪ್ನಿಗೆ ನಾ ಕರ್ಕೊಂಬಂದಿದ್ದೆ. ಆಕೆಗೆ ಸೂಟಿ ಇತ್ತಲ್ಲ, ಅದಕ್ಕೆ ಅಲ್ಲಿಂದ ಕರ್ಕೊಂಬಂದಿದ್ದೆ. ಘಾಟ್ ಒಳಗೆ ಹೆಂಗೆ ಗೊತ್ತಾಗಲಿಲ್ಲ. ಮಾತಾಡ್ಕೋತ ಬಂದು ಆಮೇಲೆ ಬಂದು ಆಕಿನೂ ಅರ್ಧಕ್ಕೆ ಮಕ್ಕೊಂಡ್ಲು. ಹೀಗೂ ಸುಮ್ಮನೆ ಕರ್ಕೊಂಬಂದೆ ಅನ್ನಿಸ್ತು. ಪಾಪ ಸುಸ್ತಾತು. ಮತ್ತು ಮುಂಜಾನೆ ಅದು ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಆಕಿನೂ ಹಿಂಗೆ ಬಂದು ಸಂಜೆ ಕಳಿಸಿದೆ. ಆಮೇಲೆ ದೀಪ ಬಂದು ಒಂದು 2-3 ದಿನ ಹಂಗೆ ಇದ್ವಿ, ವಿಡಿಯೋ ಮಾಡಲಿಲ್ಲ. ಇಷ್ಟಿತ್ತು ನಮ್ಮ ಗೋವಾದ ಎಕ್ಸ್ಪೀರಿಯನ್ಸ್. ಮರೆಯೋಕ್ಕಾಗಲಾರ್ದಂಥ ಎಕ್ಸ್ಪೀರಿಯನ್ಸ್. ನಮ್ಮ ಲೈಫ್ ಟೈಮ್ ಒಳಗೆ 20 ದಿನ ಇದ್ವಿ. ಅದ್ರಾಗ ಒಂದು 10 ದಿನ ಮನೆಯಾಗೆ ಇದ್ವಿ. ನಾವು ಮನೆಯಾಗೆ ರೆಸ್ಟ್ ಮಾಡೀವಿ. ಹೇಮಂದ್ ಯಾವಾಗ ಸೂಟಿ ಇರುತ್ತೆ ಅವಾಗ ಅಷ್ಟೇ ಅಡ್ಡಾಡಕ್ಕೆ ಹೋಗಿವಿ, ಬಿಟ್ರೆ ಮನೆಯಾಗೆ ಇದ್ವಿ. ಪಾಪ ನಮ್ಮ ಸಾಮಾನು ನಾವು ಬರ್ತೀವಿ ಅಂತ ಒಂದು ವಾರ ರಜೆ ತಗೊಂಡಿದ್ಲಕ್ಕಿ. ಮತ್ತು ನೆಕ್ಸ್ಟ್ ವೀಕ್ ಹೋಗ್ಬೇಕಿತ್ತು. ಮತ್ತು ಸಂಡೇ ಶನಿವಾರ ಹಿಂಗೆ ಹೋದ್ವಿ. ಇದ್ದಷ್ಟು ದಿನ ಚಂದ ನೋಡ್ಕೊಂಡ್ರು ಚಂದಾಗಿ. ಮತ್ತು ವಾಪಸ್ ಹೋಗ್ಬೇಕಂತ ಮತ್ತೆ ಹೋಗು. ಮತ್ತೆ ಯಾವಾಗ ಫಸ್ಟ್ ಡೇ ನಾವು ಹೋದಾಗ ಹೆಂಗೆ ಟ್ರೀಟ್ ಮಾಡಿದ್ದು ಲಾಸ್ಟ್ ಡೇ ಮಟನೂ ಹಂಗೆ ಇದ್ರೆ ನಮಗೊಂದು ಸ್ವಲ್ಪ ಬೇಜಾರು ಆಗಲಿಲ್ಲ. ಅಲ್ಲಿ ಇರೋಕೆ ಇನ್ನೂ ಇರ್ಬೇಕು ಅನ್ಸಾಕತ್ತಿತ್ತು. ಕಮೆಂಟ್ ಆಗಾಕತ್ತಿದ್ರಿ ಇಲ್ಲೇ ಸೆಟ್ಲ್ ಆಗಿಬಿಡ್ರಿ ಅಂತ. ನಮಗೆ ಇಲ್ಲೇ ಸೆಟ್ಲ್ ಆಗಿ ಬಿಡ್ಬೇಕೆ, ನಾವು ಅವ್ರ ಜೋಡಿನೇ ಅಲ್ಲೇ ಇದ್ದು ಬಿಡೋಮ ಅಂತ ಅನ್ಸಾಕತ್ತಿತ್ತು. ಅಷ್ಟು ಚಲೋ ಅನ್ನಿಸ್ತು. ಬಟ್ ಬರ್ಬೇಕಲ್ಲ ವಾಪಸ್ ಅಂತ ಜಾಸ್ತಿ ದಿನ ಆಯ್ತು ಅಂತ ಬಂದ್ವಿ. ಮತ್ತು ಯಾವಾಗಾರ ಅನ್ನೋಕ್ಕೇನು ಹೇಳ್ಕೋತ ಹೋಗ್ತೀವಿ. ನೀವು ಕೇಳಾಕತ್ತಿದ್ರಿ ಎಷ್ಟು ಖರ್ಚಾಯಿತು, ಏನು ಖರ್ಚಾಯಿತು, ನಮಗೂ ಹೇಳ್ರಿ, ಐಡಿಯಾ ಸಿಗುತ್ತೆ ಅಂತ. ನಾವು ಈ ಥರ ಹೋಗಿದ್ದಕ್ಕೆ ನಮಗೂ ಐಡಿಯಾ ಸಿಗಲಿಲ್ಲ ಹೆಂಗೆ
ಎಷ್ಟು ಖರ್ಚಾಯ್ತು ಅಂತ. ಗೋವಾ ಒಳಗೆ ನಮ್ದು ಏನಕ್ಕೆ ಜಾಸ್ತಿ ಖರ್ಚಾಗಿಲ್ಲ, ಟ್ರಾವೆಲ್ದೇ. ನಂದು ಅಪ್ ಆ್ಯಂಡ್ ಡೌನ್ ಡೀಸೆಲ್ ಒಂದು 5-6 ಸಾವಿರ ಹೋಗಿರ್ಬೋದು. ಈಗಿಂದ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಒಂದು 7-8 ಸಾವಿರ ಹೋಗಿರ್ಬೋದು. ಇಷ್ಟು ಟ್ರಾವೆಲ್ದು ಒಂದು 15 ಸಾವಿರ ಹೋಗೈತೆ. ಟ್ರಾವೆಲ್ದು ಅಷ್ಟೇ ಒಂದು 15 ಸಾವಿರ ಹೋಗೈತೆ ನಮಗೆ ಗೋವಾ ಅಪ್ ಆ್ಯಂಡ್ ಡೌನು. ಅದು ಬಿಟ್ಟರೆ ಗೋವಾ ಒಳಗೆ ಏನು ಜಾಸ್ತಿ ಖರ್ಚಾಗಿಲ್ಲ. ಗೋವಾ ಒಳಗೆ ಒಂದು 10 ಸಾವಿರ ಖರ್ಚಾಗಿರ್ಬೋದು ಅಷ್ಟೇ ನಾವು ಅಡ್ಡಾಡಕ್ಕೆ ಹೋದಲ್ಲಿ. ಅಷ್ಟೇ, ಜಾಸ್ತಿ ಖರ್ಚಾಗಿಲ್ಲ. ಒಂದು 20 ದಿನ ಇದ್ರೂ ಇಷ್ಟು ಖರ್ಚಾಗೈತೆ ಅಂದ್ರೆ ನನಗೆ ನಂಬೋಕ್ಕಾಗತ್ತಿಲ್ಲ. ಅದು ಗೋವಾ ಒಳಗೆ ಮೇನ್ ಏನಂದ್ರೆ ರೂಮ್ ಒಳಗೆ ಇರಲಿಲ್ಲ. ಅವಲ್ಲಿ ರೂಮ್ ಒಳಗಿದ್ರೆ ರೂಮ್ದೇ ಹೋಗಿತ್ತು 45 ಸಾವಿರ ಹೋಗಿತ್ತು, ಏನೋ 50 ಸಾವಿರ ಹೋಗಿತ್ತು ಗೊತ್ತಿಲ್ಲ. 50 ಸಾವಿರನೂ ಕಮ್ಮಿನೇ. ಒಂದು ಸ್ವಲ್ಪ ಲಕ್ಸುರಿ ಚಲೋ ರೂಮ್ ಇದ್ರೆ ಇಷ್ಟು ದಿನ ಇರೋಕೆ ಹಾಕಿದ್ದಿಲ್ಲ. ಒಂದು ಊಟದ್ದು ಅದು ಇದು ಪ್ರಾಬ್ಲಮ್ ಆಗಿತ್ತು. ಒಂದು ವಾರನೂ ಇರ್ತಿದ್ದಿಲ್ಲ ನಾವು. ಇಷ್ಟಿತ್ತು ನೋಡ್ರಿ ಗೋವಾ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಲಾಗ್ ಒಳಗೆ ಆರೋಗ್ಯ ಜಾಸ್ತಿ ತೋರಿಸ್ತೀನಿ, ಬೇಜಾರು ಮಾಡ್ಕೋಬೇಕು. ಬರೀ ಆರಾಮದೇ ಲಾಗ್ ಮಾಡೋ ಮುಂದೆ. ಹಾಂ, ಓಕೆ ಓಕೆ. ಹ್ಞೂ, ಬೇಜಾರು ಮಾಡ್ಕೊಂಡೇನು ನೀನು? ಹಾಂ, ಹೌದಾ? ಓಕೆ ಗೈಸ್, ಸಿಗು ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್. ಚೆಕ್. ಬಾಯ್ ಬಾಯ್.